ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಏನು ಅಂತಂದರೆ, ಈಗ ಟೈಮ್ ಬಂದ್ಬಿಟ್ಟು 11:15 ಆಗಿದೆ. ಸೊ ನಾಳೆ ಆದಿದ್ದು ಬರ್ಡೇ ಇದೆ. ಸೊ 12 ಗಂಟೆ ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ಆ ಅರ್ಧ ಗಂಟೆಯಲ್ಲಿ ನಾವೇನೇನು ಮಾಡ್ತೀವಿ ಅಂತ ನೋಡ್ಕೊಂಬನ್ನಿ ಗಾಯ್ಸ್. ಮೆಮೊರಿಗೋಸ್ಕರನೇ ಮಾಡ್ತಾರೋದು, ಹಾಕೋಕ್ಕೆ ಮಾಡ್ತಾರೋದು. ಫಸ್ಟ್ ಟೈಮ್ ನನ್ನ ಮಗನಿಗೆ ಏನು ಮಾಡ್ತಾಯಿದ್ದೀನಿ, ಇದು ಫೇಶಿಯಲ್ ಮಾಡ್ತಾಯಿದ್ದೀನಿ ಅಂತ. ತೊಳೆದ ತಾನೆ? ಅದು ಇದು ಬರುತ್ತೆ ಇರೋ ಒಂದು ಕಣ್ಣು ಹಾಕ್ಬಾರ್ದು. ಕಣ್ಣು ಓಪನ್ ಮಾಡು, ನೋಡ್ಕೊಂಡು ಮಸಾಜ್ ಮಾಡಬೇಕು. ರಬ್ ಮಾಡಬೇಡ ಜಾಸ್ತಿ, ನೀರು ಹತ್ಕೊಂಡು ಮಾಡು. ನೋಡಿ ಹನೆ ಮೇಲೆ ಎಷ್ಟೊಂದು ಐತೆ. ಹಣೆ ಮೇಲಿಂದ ಮುಂದೆ ತಕ್ಕೋ. ಸರ್ಕ್ಯುಲರ್ ಮೋಷನಲ್ಲಿ ನಾನು ತೋರಿಸಿರೋದು. ಹಂಗೆ ಫುಲ್ ಮಸಾಜ್ ನೋಡಿ, ಎಷ್ಟೊಂದು ಜಾಸ್ತಿ ಆಯಿತು. ಮೂಗತ್ರ ಫುಲ್ ಸರ್ಕಲ್. ಜಾಸ್ತಿ ಪ್ರೆಷರ್ ಹಾಕಿ ಕೊಡಬಾರ್ದು, ಪಿಂಪಲ್ಸ್ ಬಂದ್ಬಿಡುತ್ತೆ. ಇಲ್ಲಲ್ಲ, ಫಿಂಗರ್ ಟಿಪ್ಸಲ್ಲ, ಇಲ್ಲಿ ನೋಡಿ, ಹಿಂಗೆ ಸರ್ಕ್ಯುಲರ್ ಮೋಷನಲ್ಲಿ ತಿರ್ಗಿಸ. ಅಲ್ಲೂ ಸರ್ಕಲ್ ಮಾಡು. ಕಣ್ಬೇಡ, ಕಣ್ಣು ಸ್ವಲ್ಪ ದೂರನೇ ಇರಲಿ. ಮೂಗು ಮೇಲೆ ಮಸಾಜ್ ಮಾಡು. ನಮ್ಮ ಮುಖ ಫುಲ್ ವೈಟಾಗಿ, ಮೂಗು ಮಾತ್ರ ಕರ್ರಗಾಗ್ಬಿಡುತ್ತೆ. ನಿಧಾನಕ್ಕೆ ಕೂಡ, ಅದಕ್ಕೆ ಅದು ಯಾವ್ದು ಸ್ಕ್ರಬ್ ನೋಡೋಣ, ಈ ಸ್ಕ್ರಬ್ ಇನ್ನೂ ಎತ್ಕೊಳ್ಳಿ. ಮುಖ ಒರೆಸ್ತಾ ಇರಬೇಡ, ಒರೆಸ್ಬಾರ್ದು. ಹೇರ್ ಬ್ಯಾಂಡ್ ಹಾಕೊಂಡು ತಲೆಗೆ. ಕಣ್ಣಿಗೆ ಏನಕ್ಕೆ ಆಗ್ತಾಯಿದೆಯಾ ತಿಕ್ಲು? ಸಾಕು ಬಿಡು. ಮಾಡೋವಾಗ ಇದು ಮಾಡೋದು ನೋಡಿ. ಇಲ್ಲಿ ಫಸ್ಟ್ ಕೇಳಿಸ್ಕೊ, ಇಷ್ಟು ಬಿಡಬೇಕು, ಸರಿನಾ? ಈ ಡಾರ್ಕ್ ಸರ್ಕಲ್ ಅಂತೀವಿ ನೋಡು, ಅದಕ್ಕೆ ಟಚ್ ಮಾಡಬಾರ್ದು. ಸರ್ಕಲ್. ಚೂರು ನೀರು ಹಾಕೋ, ಬೇಗ ಮಾಡ್ಕೊಂಡು ತೊಳ್ಕೊ. ಶೇವ್ ಮಾಡಿಸಿದೆಯಲ್ಲ ಅದಕ್ಕೆ. ಅಲ್ಲಿ ಮಾಡಬೇಡ, ಪ್ರೆಷರ್ ಕೊಡಬೇಡ. ಮೂಗು ಮೇಲೆ ಮಾಡು, ಹಣೆ ಮೇಲೆ ಮಾಡು, ಹೋಗಿ ಮುಖ ತೊಳ್ಕೊ. ಹಣೆ ಮೇಲೆಲ್ಲ ಹಂಗೆ ಐತೆ ಸ್ಕ್ರಬ್, ಬೆಳ್ಕೊ. ಅದು ಮೂಗು ಮೇಲೆ ಹಂಗೆ. ನಾನು ಹಿಂಗೆ ತೋರಿಸ್ತಾ ಇದ್ದೀನಿ. ಅದೇ ಸರ್ಕಲ್ ಮಾಡು ಅಂದರೆ ನೀನು ಕೆರಿತಾ ಇದೆಯಾ ಎಲ್ಲ ಕಡೆ. ಯಾಕೆ ಕೆರ್ಕ ಅಂತ ಮಸಾಜ್ ಮಾಡಿ. ಪ್ರೆಷರ್ ಕೊಡಬೇಡ ಹೇಳಿದ್ದೀನಿ. ಆಮೇಲೆ ಏನಾಗುತ್ತೆ? ಪಿಂಪಲ್ಸ್ ಬರುತ್ತೆ. ನಮ್ಮ ಫೇಸ್ ಸ್ಕಿನ್ನು ಸೆನ್ಸಿಟಿವ್ ಆಗಿರುತ್ತೆ. ಬೇರೆ ಕಡೆ ಸ್ಕಿನ್ನಿಗೂ ಆ ಸ್ಕಿನ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಬೇಗ ಆಡಿಸೋ ಅಲೇ. ಕೂಲ್ ವಾಟರೆಲ್ಲ ತೊಳ್ಕೊಂಡು. ಏನು ಗೊತ್ತಾ ಗಾಯ್ಸ್, ಈಗ 17 ಇಯರ್ಸ್ ಬರ್ಡೇ ಇದು. 16 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಮಮ್ಮಿ ನನಗೂ ಒಂದು ಸರಿ ಮಾಡಿ ಅಂತ ಫೇಶಿಯಲ್ ತುಂಬ ಸರಿ ಕೇಳ್ತಾ ಇದ್ದ. ಬಟ್ ಆ ಏಜಲ್ಲೆಲ್ಲ ಮಾಡಿಸ್ಬಾರ್ದು ಅಂತ ಹೇಳ್ತಾ ಇದ್ದೆ. ಇದು ನಾಳೆ ಬರ್ಡೇ ಇದೆ ಅಲ್ವಾ, ಮತ್ತು ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸೇ ನಾನು ಯೂಸ್ ಮಾಡೋದು. ಸೊ ಟ್ರೈ ಮಾಡೋಣ. ಇನ್ನು ಹಾಲು ಮತ್ತು ಕಡಲೆ ಹಿಟ್ಟು ಆ ಥರ ಎಲ್ಲ ಮಾಡಿಸ್ತಾ ಇದ್ದೆ, ಹೇಳಿ ಮಾಡಿಸ್ತಾ ಇದ್ದೆ. ಇದು ಫಸ್ಟ್ ಟೈಮು ಟ್ರಯಲ್ ಮಾಡ್ತಾ ಇರೋದು. ಟ್ರಯಲ್ ನೋಡ್ತಾ ಇರೋದು ಅವನ ಮೇಲೆ. ಕಟ್ಟಪಟ್ಟಿದೆ. ಕೋರ್ಸ್ ಏನು ಓಪನ್ ಆಗಿರುತ್ತೆ ಅದೆಲ್ಲ ಕ್ಲೋಸ್ ಆಗೋಕ್ಕೆ ಚೆನ್ನಾಗಿ ಯೂಸ್ ಮಾಡ್ತಾರೆ. ಟೋನರ್ ಬಾಯ್ಸ್ ಆಫ್ಟರ್ ಶೇವ್ ಯೂಸ್ ಮಾಡ್ತಾರೆ, ಗೊತ್ತಾ ನಿಮಗೆ? ಕೇಳಿದ್ಯಾ? ಟೋನರ್ ಇಲ್ಲ ಅಂದರೆ ರೋಸ್ ವಾಟರ್, ಅದು ಹಾಕ್ಬೋದು. ನನ್ನ ಸ್ಪ್ರೇ ಇದೆ ನೋಡು. ನೆಕ್ಸ್ಟು ಜಸ್ಟ್ ಸ್ಪ್ರೇ ಮಾಡ್ಕೊ ಅಷ್ಟೇ, ಏನಿಲ್ಲ. ಸೊ ಕೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಸ್ಕಿನ್ ಕೇರ್ ಬಂದ್ಬಿಟ್ಟು ನಮಗೆ ತುಂಬಾ ಇಂಪಾರ್ಟೆಂಟು. ಅಂದರೆ ಸ್ಕಿನ್ ಕೇರ್ ಮಾಡಿದ ತಕ್ಷಣ ಬೆಳ್ಳಗಾಗೋಗ್ತೀವಿ, ಕರ್ಗಿರೋರು ಬೆಳ್ಳಗಾಗ್ತೀವಿ, ಬೆಳ್ಳಗಿರೋರು ಆ ಥರ ಏನೂ ಇಲ್ಲ. ಸ್ಕಿನ್ ಕೇರ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನ ನಾವು ಹೇಗೆ ನೋಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟು. ಅಂದರೆ ಇಲ್ದಿರೋ ಕಲರ್ ಬರಲ್ಲ,
ಇರೋ ಕಲರ್ ಹೋಗಲ್ಲ ಅಷ್ಟೇ, ಓಕೆನಾ. ಇದು ಪರ್ಮನೆಂಟ್, ನಮಗೇನಿದೆ ನೋಡಿ ಅದು ದೇವ್ರು ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಸ್ವೀಕರಿಸ್ಬೇಕು. ಮತ್ತು ಅದನ್ನು ಕಳ್ಕೊಬಾರ್ದು ಅಂದರೆ ಈ ಥರ ಅವಾಗವಾಗ ಸ್ಕಿನ್ ಕೇರ್ ರೂಟೀನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಚೆನ್ನಾಗಿ ನೀರು ಕುಡಿಯೋದಾಗಲಿ, ಈ ಥರ ವಾರಕ್ಕೆ ಒಂದ್ಸರಿ. ಈಗ ಇವನ್ ಫಸ್ಟ್ ಟೈಮ್ ಅಲ್ವಾ, ಸೊ ಹೆಣ್ಮಕ್ಳಿಗಂದರೆ ನಾನು ಒಂದು ವೀಡಿಯೋ ಮಾಡ್ತೀನಿ, ನಿಮಗೆ ಬೇಕು ಅಂದರೆ ಬೇಕು ಅಂತ ಒಂದು ಕಮೆಂಟ್ ಮಾಡಿ, ಅದ್ರ ಪ್ರಕಾರ ನಾನು ಒಂದು ವೀಡಿಯೋ ಮಾಡ್ತೀನಿ. ಹಾಗೆ ಮಾಡಿಲ್ಲ ಅಂದ್ರೂ ನಾನು ಒಂದು ವೀಡಿಯೋ ಹಾಕ್ತೀನಿ ಸ್ಕಿನ್ ಕೇರ್ ಬಗ್ಗೆ, ಓಕೆನಾ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕೇಳಿ, ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಇವನಿಗೆ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್, ಇದು ರೋಸ್ ಪೆಟಲ್ಸ್ದು ಫೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಅವನಿಗೆ. ಬೇರೆದೆಲ್ಲ ಕೆಮಿಕಲ್ಸ್ದೆಲ್ಲ ಇಲ್ಲ, ಆ ಥರ ನೋಡಿಕೊಂಡೆ, ರಿಸರ್ಚ್ ಮಾಡಿ. ನನಗೆ ಸುಮ್ಮನೆ ಯಾವ್ದು ಬರುತ್ತೆ ಯಾವ್ದು ಸಿಗುತ್ತೆ ಆ ಥರ ಎಲ್ಲ ನಾನು ಯೂಸ್ ಮಾಡಲ್ಲ. ಸೊ ತುಂಬಾ ರಿಸರ್ಚ್ ಮಾಡಿ ನಾನು ಯೂಸ್ ಮಾಡೋದು. ಅದಕ್ಕೆ ಫಸ್ಟ್ ಟೈಮ್ ಅವ್ನು ಖುಷಿ ಪಡ್ತಾನಲ್ವಾ ಅಂತ ಹೇಳ್ಬಿಟ್ಟು, ನಾಳೆ ಬರ್ಡೇ ಅಲ್ವಾ, ಸೊ ಅವನಿಗೂ ಖುಷಿ ಆಗುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ಥರ ಅವನಿಗೆ ಫೇಶಿಯಲ್ ಎಲ್ಲ ಮಾಡಿದೆ. ಲಾಸ್ಟ್ ಒಂದು 15 ಮಿನಿಟ್ಸ್ ಇತ್ತು ಕೇಕ್ ಕಟ್ ಮಾಡೋಕ್ಕೆ. ಅಷ್ಟವರೆಗೂ ನಾನು ಹಚ್ಕೊಂಡು, ನಾನು ಅಷ್ಟೊತ್ತರಲ್ಲಿ ತಲೆಗೆ ಸ್ನಾನ ಮಾಡಿದ್ದೀನಿ. ಯಾಕೆ ಅಂದರೆ ನಾವು ನಾಳೆ ಬೆಳಗ್ಗೆ ಎಲ್ಲೋ ಒಂದು ಜಾಗದಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಶೇರ್ ಮಾಡ್ಕೊತೀನಿ ಆ ವಿಡಿಯೋ ಎಲ್ಲ. ಮತ್ತು ಫೇಸ್ ಪ್ಯಾಕ್ ಹಾಕಿ ಒಂದು 15 ಮಿನಿಟ್ಸ್ ಬಿಡಬೇಕಲ್ವ, ಬಟ್ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು 10 ಮಿನಿಟ್ಸಲ್ಲೇ ಅವನಿಗೆ ಫೇಸ್ ವಾಶ್ ಮಾಡಿಸ್ಬಿಟ್ಟೆ. ಫೇಸ್ ವಾಶ್ ಮಾಡಿದ್ಮೇಲೆ ನಾನು ಅಷ್ಟವರೆಗೂ ಅವನು ಫೇಸ್ ವಾಶ್ ಮಾಡ್ಕೊಂಬರೋವರೆಗೂ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಕೇಕ್ ಕಟ್ ಮಾಡಿದ್ವಿ ಗೈಸ್. ನೀವು ನೋಡಿ ಖುಷಿ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ, ಓಕೆನಾ. ಬನ್ನಿ ಕೇಕ್ ಕಟ್ ಮಾಡೋದು ನೋಡ್ಕೊಂಡು ಬನ್ನಿ ಅಂತೆ. ಅದು 15 ಮಿನಿಟ್ಸ್ ಫಾಸ್ಟ್ ಇದೆ, ಇನ್ನು 5 ಮಿನಿಟ್ಸ್ ಇದೆ. ಬಾಯಿ ತೆಗಿಬಾರ್ದು. ಹಲೋ ಗಾಯ್ಸ್. ಯಾಕೆ ಗಾಯ್ಸ್ ಇನ್ನೂ ಮಲಗಿಲ್ಲ ನೀವು? ಏನು ಗಾಯ್ಸ್ ಇದು? ಶೇಮ್ ಹಿಂಗೆ ಆಗ್ತೀನಿ ಗಾಯ್ಸ್ ನಾನು. ಏನು ಗಾಯ್ಸ್, ಯಾಕೆ ಗಾಯ್ಸ್ ಇನ್ನೂ ಮಲಗಿಲ್ಲ? ಯಾಕೆ ಗಾಯ್ಸ್ ಇನ್ನೂ ಮಲಗಿಲ್ಲ ಹೇಳಿ? ಎಲ್ಲಿಗೆ ಹೋಗ್ಬೇಕು? ನಾಳೆ ಹೇಳ್ತೀವಿ ಏನೋ, ವೆಯ್ಟ್ ಮಾಡಿ ಬೆಳಗ್ಗೆವರೆಗೂ. ಇಲ್ಲಿ ನೋಡು, ಲೈಕ್ ಅಲ್ಲ, ವೆಯ್ಟ್ ಮಾಡಿ ಬೆಳಗ್ಗೆವರೆಗೂ, ಓಕೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಆದಿತ್ಯ, happy birthday to you. Meow. May the good God bless you. Thank you. Happy birthday. Thank you. Happy birthday. Thank you. Side ಬನ್ನಿ. ಅಲ್ಲಿ ಮೈಕ್ರೋವೇವ್ ಸೈಡಲ್ಲಿ ಮೇಲೆ ಸ್ವಲ್ಪ ಮುಂದೆ ಬಾರಿ, ಆ ಕಡೆ. ಅಯ್ಯೋ ಅರ್ಜುನ್ ಟೀ ಶರ್ಟ್ ಹಾಕೋರ್ದು ಇಲ್ಲಿ ನೋಡ. ಹಾಡು ಹೇಳಿ. ಹ್ಯಾಪಿ ಬರ್ತ್ಡೇ ಅಷ್ಟಿಲ್ವಾ? Happy birthday dear Aditya, happy birthday to you, may the good God bless you, may the good God bless you. Things first Ayush ನನಗೆ ಇಷ್ಟ ಇಲ್ಲದಿರೋ ಕೇಕ್ ತಗೊಬಂದವನೆ, ಬಟರ್ ಸ್ಕಾಚ್. ಒಂದ್ಸತಿ ಹೇಳಿದೆ ತಾನೆ, ಬಡ್ಡೆ ಇವತ್ತು ಬೈಬಾರ್ದಂತೆ. ತಗೊಳ್ಳಿ, ಬಡ್ಡೆ ಇವತ್ತು. ಫೇಸ್ ಪ್ಯಾಕ್, ಅದು ಕೇಕ್ ಪ್ಯಾಕ್. ಇವಾಗ ನಿಮ್ಮದೇ ಹವಾ. ಚೆರ್ರಿ ಫಾರ್ ಮೀ. Once again, wish you happy birthday to you. ಇಷ್ಟೊತ್ತು ಎದ್ದಿರೋದು ಕೇಕ್ ತಿನ್ನೋಕ್ಕೋಸ್ಕರ ಅಲ್ಲ, ಎಷ್ಟನೇ ವರ್ಷದ ಬರ್ತ್ಡೇ?
ಅಲ್ಲ ನನ್ನ ಕಾಣ ಎಗಸ್ಬಿಟ್ಟೆ ನೀನು ನಾನು 17 ಇಯರ್ಸ್ ದೊಡ್ಡ ಮಗ ಸ್ವಲ್ಪ ಹಿಂಗೆ ಮಾಡು ಹಿಂಗೆ ಅದ್ರ ನಿಲ್ವಾ ಹಂಗೆ ಕೇಕ್ ಆಮೇಲೆ ತಿನ್ನೋಂತೆ ನೋಡೋದು ಶುರುವಲ್ಲಿ ಸ್ಮೈಲ್ ಅಷ್ಟು ಅನಿಸ್ತಾಯಿಲ್ಲ ನೀನು ಸಾಮಾನೆಲ್ಲ ಹಿಡಿತಾ ಇದೆಯಾರೆ ಹಳೆ ಪಾತ್ರೆ ಸಾಮಾನು ನೀನು ಸೂಪರ್ ಎಷ್ಟೊತ್ತು ಪ್ಲೇ ಮಾಡ್ತೀರಾ ನೈಟ್ ಕ್ರೀಮ್ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ ಏನು ಗೊತ್ತಾ ನೈಟ್ ಕ್ರೀಮ್ ಹಚ್ಚಿದು ಫೇಸ್ ಪ್ಯಾಕ್ ಹಚ್ಚಾದ್ಮೇಲೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಬೇಕು ಸೊ ನೈಟ್ ಅಲ್ವಾ ಅಂತ ಹೇಳ್ಬಿಟ್ಟು ಡೈಲಿ ನಾನು ಏನು ಮಾಡ್ತೀನಿ ಫೇಸ್ ವಾಶ್ ಮಾಡಿಕೊಂಡು ನೈಟ್ ಕ್ರೀಮ್ ಹಚ್ತೀನಿ ಸೊ ಡೈಲಿ ಫೇಸ್ ವಾಶ್ ಮಾಡಿಕೊಂಡು ನೈಟ್ ಕ್ರೀಮ್ ಇದೆ ನಾನು ಯೂಸ್ ಮಾಡೋದು ಸೊ ಇದಿತ್ತು ಇವತ್ತಿನ ವ್ಲಾಗ್ ಗಾಯ್ಸ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟು ವೀಡಿಯೋಸಲ್ಲಿ ಈ ವಿಡಿಯೋ ಯಾಕೋ ತುಂಬಾ ಇಷ್ಟ ಆಯಿತು ನನಗೆ ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ನೋಡಿ ಎಷ್ಟು ದೊಡ್ಡದಾಗಿ ಪಿಂಪಲ್ ಬಂದುಬಿಟ್ಟಿದೆ ಪ್ರತಿ ಸರಿನೂ ತಿಂಗ್ಳಿಗೆ ಒಂದು ಸರಿ ಗರ್ಲ್ಸಿಗೆ ಗೊತ್ತಿರುತ್ತೆ ಯಾಕೆ ಅಂತ ತಿಂಗ್ಳಿಗೆ ಒಂದು ಸರಿ ಪಿಂಪಲ್ ಬರುತ್ತೆ ಒಂದು ಬರುತ್ತೆ ಬಟ್ ಇದು ಮಾತ್ರ ಹೆವಿ ದೊಡ್ಡದಾಗಿ ಬಂದುಬಿಟ್ಟಿತ್ತು ಸಖತ್ ಬೇಜಾರಾಗ್ತಾಯಿತ್ತು ಆದರೂ ಪರವಾಗಿಲ್ಲ ಹೇಗೆ ಬಂದಿದೆಯಾ ಹಾಗೆ ವಾಪಸ್ ಹೋಗು ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಗಾಯ್ಸ್ ಓಕೆನಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಗಾಯ್ಸ್